ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬೀದರ್ ಜಿಲ್ಲೆಯ ಲೋಕಸಭಾ ಮತದಾರರು ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ಬೇಸತ್ತು ಭಾಲ್ಕಿ ತಾಲೂಕಿನ ಕನಶಾಪುರದ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಸೇರ್ಪಡೆಯಾದ ಪ್ರಮುಖರಾದ ಗ್ರಾಮದ ಬಾಲಿಜಿ ಬಿರಾದಾರ್, ಸತೀಶ್ ಹಾಲಳೆ, ಅಂಬದಾಸ್ ಹಾಲಳೆ, ಸಂದೀಪ್ ಡವರ್ಗವೆ, ಜೀವನ್ ಪಾಟೀಲ್, ಕೃಷ್ಣ ಕುಸ್ನೂರೆ, ಪ್ರವೀಣ್ ಕೋರೆ, ಪಿಂಟು ಪಾಟೀಲ್, ಪ್ರದೀಪ್ ಪಾಟೀಲ್, ಶಿವಾಜಿ ಬಿರಾದಾರ್, ಡೇವಿಡ್ ಕಪಿಕ್ಯಾರೆ, ಕಮಲಾಕರ್ ಹಾಲಳೆ, ಸುಮನ್ ಹಾಲಳೆ, ದತ್ತಾತ್ರೇಯ ಹಾಲಳೆ, ಕೃಷ್ಣ ಪಂಚಲ್, ವೈಜನಾಥ್ ಬಾನೆ, ಪ್ರದೀಪ್ ಹಾಲಳೆ ಅವರು ಎಲ್ಲರೂ ಒಂದಾಗಿ ಗ್ರಾಮವನ್ನ ವೈಜನಾಥ್ ಬಾನೆ, ಪ್ರದೀಪ್ ಹಾಲಳೆ ಅವರು ಎಲ್ಲರೂ ಒಂದಾಗಿ ಗ್ರಾಮವನ್ನ ಅಭಿವೃದ್ಧಿಪಡಿಸುವುದಕ್ಕಾಗಿ ಪಂತ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವುದಕ್ಕಾಗಿ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಯಾದರು. ಈ ವೇಳೆ ಡಿಕೆ ಸಿದ್ದರಾಮ್, ತಾಲೂಕಾಧ್ಯಕ್ಷ ವೀರಣ್ಣ ಕಾರ್ಬಾರಿ, ಗೋವಿಂದರಾವ್ ಬಿರಾದಾರ್, ಶ್ರೀಕಾಂತ್ ದನಿ, ಸಂಜು ಪಾಟೀಲ್, ಚಂದ್ರಕಾಂತ್ ಕಾರ್ಬಾರಿ, ಸುಕೇಶ್ ರೆಡ್ಡಿ, ಸಿದ್ದು ಕಾಡ್ದಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಯಾವುದೇ ರೀತಿಯಿಂದ ನಿಮ್ಮ ಕುದುರಿಗೆ ಅನ್ನೋದು ಹೆಚ್ಚಕ ಮಾಡಿದ್ರೆ ನಾವು ಹೋಗ್ಬೇಕಾಗಿಲ್ಲ. ಭಾರತ್ ಮಾತಾ ಕಿ ಸಂಜುನ್ ಆಗಲ ಕೆಲಸ ಮಾಡ್ಕೊಡ್ತೀವಿ ನಾವು. ಯಾವ್ದು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, नरेंद्र मोदी जी की, नरेंद्र मोदी जी की, भारतीय जनता पार्टी की ಪ್ರಕಾಶ್ ಖಂಡ್ರೆ ಅವರಿಗೆ, ಪ್ರಕಾಶ್ ಖಂಡ್ರೆ ಅವರಿಗೆ, ಡಿಕೆ ಸಿದ್ದರಾಮ್ ಅವರಿಗೆ, ಭಗವಂತ್ ಖೂಬಾ ಅವರಿಗೆ, ಭಗವಂತ್ ಖೂಬಾ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ದೇಶಕ್ಕೆ ಎಲೆಕ್ಷನ್. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.